ಶಬ್ದದ ಬಗ್ಗೆ ಏನು ಹೇಳ್ಬೇಕಂದ್ರೆ ಶಬ್ದ ಒಂದು ಶಕ್ತಿಯ ರೂಪ. ಶಬ್ದ ಅಧ್ಯಯನಕ್ಕೆ ಏನತ್ತಾರ ಅಕೌಸ್ಟಿಕ್ಸ್ ಆ ಶಬ್ದದ ಎಸ್ಐಮಾನ ಡೆಸಿಬಲ್. ನೀರಿನ ಕೆಳಗೆ ಶಬ್ದ ಅಳಿಬೇಕಂದ್ರೆ ಏನು ಬಳಸ ಹೈಡ್ರೋಪೋನಿಕ್ ಬಳಸ್ತಾರೆ. ಶಬ್ದದ ತರಂಗಗಳು ನೀಳ ತರಂಗ, ಯಾಂತ್ರಿಕ ತರಂಗ. ಶಬ್ದದ ವೇಗ ಗರಿಷ್ಠ ವೇಗ ಎದರಾಗಿರ್ತದೆ ಘನ ವಸ್ತುವಿನಲ್ಲಿ, ಉಕ್ಕು ಗಾಜು. ಕನಿಷ್ಠ ವೇಗದಲ್ಲಿರ್ತದೆ ಗಾಳಿಯಲ್ಲಿ. 125 ಡಿಜಿಬಲ್ ಸರ್ವೋಚ್ಚ ನ್ಯಾಯಾಲಯ ಶಬ್ದದ ಮಿತಿ ಇಟ್ಟದ. ಶಬ್ದದ ವೇಗದ ಮೇಲೆ ಪರಿಣಾಮ ಬೀರುವುದು. ತಾಪ ಬೀಳುತ್ತದೆ, ಆರ್ದ್ರತೆ ಬೀಳುತ್ತದೆ, ಮಾಧ್ಯಮ ಬೀಳುತ್ತದೆ, ಆದರೆ ಒತ್ತಡ ಬೀಳುವುದಿಲ್ಲ ಶಬ್ದದ ಮೇಲೆ ಪರಿಣಾಮ. ತರಂಗದ ಏಕಮಾನ ಮೀಟರ್ ಆಗ್ತದೆ. ಆವೃತ್ತಿಯ ಏಕಮಾನ ಹರ್ಟ್ಸ್ ಆಗ್ತದೆ. ಶಬ್ದದ ವೇಗವು ನೀರಿನಲ್ಲಿ 1531, ಗಾಳಿಯಲ್ಲಿ 331, ಘನವಸ್ತುವಿನಲ್ಲಿ 5000ಕ್ಕಿಂತ ಹೆಚ್ಚು, ಗಾಜಿನಲ್ಲಿ, ನಿರ್ವಾತದಲ್ಲಿ 0. ಸೋನಿಕ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ವಿಜ್ಞಾನಿ ಪಾಲ್ ಗಾಲ್ವಿನ್ ಶ್ರವಣಾತಿ ತರಂಗವನ್ನು ಬಳಸಿ ನೀರಿನಲ್ಲಿ ವಸ್ತುಗಳು ದೂರ ದಿಕ್ಕು ಶ್ರವಣಾತಿ ತರಂಗವನ್ನು ಬಳಸಿ ನೀರಿನಲ್ಲಿ ವಸ್ತುವು ದಿಕ್ಕನ್ನು ಅಳಿತಾರೆ. ಈಗ ಶಬ್ದದಲ್ಲಿ ಅಶ್ರವ್ಯ, ಶ್ರವಣಾತೀತ. ಅಶ್ರವ್ಯ ಹರ್ಟ್ಸ್ 20 ಹರ್ಟ್ಸ್ಗಿಂತ ಕಡಿಮೆ. ಅಶ್ರವ್ಯ 20ಕ್ಕಿಂತ ಹರ್ಟ್ಸು, ಅದರ ಭೂಕಂಪ, ಹೃದಯ ಬಡಿತ, ಅಶ್ರವ್ಯ ಬರ್ತವೆ. ಶ್ರವಣ ಆವೃತ್ತಿ 20 ಹರ್ಟ್ಸ್ಗಿಂತ 20,000. ಶ್ರವಣಾತೀತ ಅಲ್ಟ್ರಾಸೋನಿಕ್ ಸೌಂಡ್ ಆವೃತ್ತಿ 20,000 ಹರ್ಟ್ಸ್ಗಿಂತ ಹೆಚ್ಚು. ನೋಡು, ಬ್ಯಾಕ್ಟರಿ ಕೊಲ್ಲಲು ಎನಿಮಲ್ನ ತಯಾರಿಕೆ ಪ್ರತಿಧ್ವನಿ ಮೂಲಧ್ವನಿಗಿಂತ ಕಡಿಮೆ ಇರ್ತದೆ, ದುರ್ಬಲ ಆಗಿರುತ್ತೆ. ಯಾಕಂದ್ರೆ ಗೋಡೆಗಳು ಹಿರ್ಕೋತಾವ. ಸೋನೋಗ್ರಫಿಯಲ್ಲಿ ಬಳಕೆ ಅಲ್ಟ್ರಾಸಾನಿಕ್ ಅಲೆ. ಅಲ್ಟ್ರಾಸಾನಿಕ್ ಅಂದ್ರೆ ಇದೇ ಶ್ರವಣಾತೀತ ಬಳಕೆ ಸೋನೋಗ್ರಫಿಯಲ್ಲಿ. ಗಾಳಿಯಲ್ಲಿ ಧ್ವನಿ ಪ್ರಸರಣವ ಸಂಗತಿ ಏನತ್ತರ ಅಂದ್ರೆ ರದ್ದೋಷ್ಮರೇಖೆ ಪ್ರಕ್ರಿಯೆ ಥರ. ಗರ್ಭಿಣಿ ಸ್ತ್ರೀಯರಲ್ಲಿ ಪರೀಕ್ಷೆ, ಮೂತ್ರ ವಿಸರ್ಜನೆ. ಗರ್ಭಿಣಿ ಸ್ತ್ರೀಯರ ಪರೀಕ್ಷೆ ಹೆಂಗೆ ಮಾಡ್ತಾರೆ? ಶ್ರವಣಾತೀತ ಆವೃತ್ತಿ ಬಿಟ್ಟು 30 ಹರ್ಟ್ಸ್ ಬಿಟ್ಟು ಮಾಡ್ತಾರೆ. ಪ್ರತಿದಿನ ಉಂಟಾಗಬೇಕಂದ್ರೆ ಒಂದು ಪ್ರತಿಧ್ವನಿ ನಮ್ಮ ಹೊಳಿಗೆ ಕೇಳಬೇಕಂದ್ರೆ ನಾವು ಓದಿರೋ ನಮ್ಮ ಹೊಳಿಗೆ ಕೇಳ್ಬೇಕು 17 ಮೀಟರ್ ದೂರ ಇರಬೇಕು. ಅದು ಸ್ಪಷ್ಟವಾಗಿ ಕೇಳ್ಬೇಕಂದ್ರೆ 0.1 ಮೀಟರ್ ಅಂತರ ಇರಬೇಕು ಒಂದು ದನಿ. ಸ್ಟೆಥೋಸ್ಕೋಪ್ದಿಂದ ವೈದ್ಯನಿಗೆ ಅದು ಹೆಂಗೆ ಕಳೀತದೆ ಅಂದ್ರೆ ಇದು ಗುಣಿತ ಹೆಂಗೆ ಕೇಳಿಸ್ತಂದ್ರೆ ಗುಣಿತ ಪ್ರತಿಫಲನದಿಂದ. ಸೋನಿಕ್ ಬೂಮ್ ಶಬ್ದದ ವೇಗಕ್ಕಿಂತ ಕಾಯದ ವೇಗ ಹೆಚ್ಚು. ಬುಲೆಟ್ ಟ್ರೈನ್ ಶಬ್ದ, ಬೆಳಕು, ಅಲೆಗಳು ಸಮಾನವಾಗಿ ಹೋಲಿಕೆ. ಶಬ್ದ ಮತ್ತು ಬೆಳಕಿನಲ್ಲಿ ಸಮಾನ ಹೋಲಿಕೆ ಮಾಡಿದ್ರೆ ಎರಡು ಶ್ರವಣಗಳಾಗಿ ಒಡೆಯಬಹುದು. ಗಾಳಿ ಶಬ್ದದ ಅಲೆಗಳು, ನೀಳ ಅಲೆಗಳು, ಅಡ್ಡ ಅಲೆಗಳು. ವಾಯುವಿನಲ್ಲಿ ಶಬ್ದ ವೇಗ, ತಾಪ, ಆರ್ದ್ರತೆ, ಸಾಂದ್ರತೆ ಅವಲಂಬಿಸಿದೆ, ಒತ್ತಡ ಅವಲಂಬಿಸಿಲ್ಲ. ವಾಯುವಿನಲ್ಲಿ ಶಬ್ದದ ಪುನರಾವರ್ತನೆ CD ಬಳಸುವುದು. ಶಬ್ದದ ಪುನರಾವರ್ತನೆಗೆ CD ಬಳಸುವುದು. ಲೇಸರ್ ಕಿರಣ ಶಬ್ದದ ಅಲೆಗಳ ಅಧ್ಯಯನ ಅಕೌಸ್ಟಿಕ್ಸ್. ನೀಳ ತರಂಗ, ಧ್ವನಿ ತರಂಗ ಅಂದ್ರೇನು? ಶಬ್ದದ ತರಂಗ ಅಂದ್ರೆ ಶಬ್ದದ ಅಳತೆ ಡೆಸಿಬಲ್. ವಸತಿ ಪ್ರದೇಶದಲ್ಲಿ 55 ಡೆಸಿಬಲ್ ಹಗಲತ್ತ, ರಾತ್ರಿ 45 ಶಬ್ದದ ಆವೃತ್ತಿ ಕಡಿಮೆ ಆಗುತ್ತದೆ. 2 ವ್ಯಕ್ತಿಗಳು ಶಬ್ದದ ಆವೃತ್ತಿ ಯಾಕೆ ಕಡಿಮೆ ಆಗ್ತದೆ? 2 ವ್ಯಕ್ತಿಗಳ ನಡುವೆ ದೂರ ಹೋದಂತೆ, ನೀ ಹಿಂಸರದು ಅವ ಹಿಂಸರ್ಲಿಕ್ಕೆ ಅವ್ರಿಗೆ ಕಮ್ಮಿ ಆಗ್ತದೆ. ಪ್ರತಿಧ್ವನಿ ಉಂಟಾಗಬೇಕಾದರೆ ಶಬ್ದದ ಮೂಲ ಪ್ರತಿಧ್ವನಿ ಉಂಟಾಗಬೇಕಂದ್ರೆ 17 ಮೀಟರ್ ದೂರ ಇರಬೇಕು. ಒಂದು ನಾಣ್ಯದ ತೊಟ್ಟಿಯಲ್ಲಿ ನಾಣ್ಯ ಇರ್ತದೆ. ಆ ನಾಣ್ಯ ತೊಟ್ಟಿಯಲ್ಲಿ ಭಾಗದಂತ ಕಾಣ್ತದೆ. ಏನು ಕಾಣುತ್ತೆ? ವಕ್ರೀಭವನ, ಬೆಳಕಿನ ವಕ್ರೀಭವನ ಕಾಣ್ತದೆ. ಇದು ಬರಲ್ಲ. ಒತ್ತಿದ ಮೇಲೆ ನೀರು ಇಟ್ಟು ಅದು ಯಾವ ಪ್ರಕ್ರಿಯೆಯಿಂದ ಬಿಸಿ? ಒಲೆಯ ಮೇಲೆ ನೀರಿಟ್ಟು ಅದು ಯಾವ ಪ್ರಕ್ರಿಯೆಯಿಂದ ಬಿಸಿ ಆಗ್ತದ? ಸಂವಹನ ಪ್ರಕ್ರಿಯೆಯಿಂದ. ಶಬ್ದ ಯಾವ ನಿರ್ವಾತದಲ್ಲಿ ಹೋಗಲ್ಲ. ಶಬ್ದ ಸತ್ರ ಇರುತ್ತದೆ ಹೊರಗೆ. ಶಬ್ದದ ಅಳತೆ ಡೆಸಿಬಲ್. ದೂರದರ್ಶನ ಪ್ರಸಾರಣದಲ್ಲಿ ಶಬ್ದದ ಸಂಕೇತವನ್ನು ಪಸರಿಸಲು ಉಪಯೋಗಿಸುವ ತಾಂತ್ರಿಕ ಕಂಪನ ಸಂಖ್ಯೆ. ನೀಳ ಅಲೆ ಹಾದು ಹೋಗುವುದಿಲ್ಲ ನಿರ್ವಾತದಲ್ಲಿ. ಶಬ್ದ ಅಲೆಗಳಲ್ಲ, ನೀಳ ಅಲೆಗಳು. ಒಬ್ಬ ಕೇಳುವವನು ಕೇಳಿದ ಶಬ್ದ ಆವೃತ್ತಿ ಧ್ವನಿ ಸಾಯಿ ಮೂಲದತ್ತ ಅಭಿಮುಖವಾಗಿ ಚಲಿಸಿದಾಗ ಅವನ ವಿಶ್ರಾಂತಿಗಿಂತ ಹೆಚ್ಚು. ಅವನ ಕಡೆ ಬಂದಂಗ, ಅಭಿಮುಖ ಅಂದರೆ ಬಂದಂಗ. ಅಭಿಮುಖವಾಗಿ ಎಂದರೆ ಒಬ್ಬ ವ್ಯಕ್ತಿ ನನ್ನ ಕಡೆ ಬಂದಂಗ, ನಾಳೆ ಕುತ್ತಿ ನನ್ನ ಕಡೆ ಬಂದಂಗ ಅಭಿಮುಖ ಅಂದ್ರೆ. ಧ್ವನಿ ಗಂಟಿತನು ಧ್ವನಿ ತರಂಗದ ದೈಶಾಲಿ ಅವಲಂಬಿಸಿದೆ.
ವಸ್ತುವಿನ 4ನೇ ಸ್ಥಿತಿ ಪ್ಲಾಸ್ಮಾ. ಧ್ವನಿಯ ಕರ್ಕಶ ಆವೃತ್ತಿಯ ಅವಲಂಬಿಸಿದೆ. ಕರ್ಕಶ ಆಗಬೇಕಂದ್ರೆ ಆವೃತ್ತಿ ಅವಲಂಬಿಸಿದೆ. ಸಂಚರಣೆಗಾಗಿ ಹೆಚ್ಚಿನ ಧ್ವನಿ ಹೊರಸೂಸುವುದು ಬಾವಲಿ. ಸಂಚರಣೆಗಾಗಿ ಹೆಚ್ಚಿನ ಧ್ವನಿ ಸೂಸು ಬಾವಲಿ. ಧ್ವನಿ ನಿರ್ವಾತದಲ್ಲಿ ಹಾದು ಹೋಗೋದಿಲ್ಲ. ಶಬ್ದದ ಜವಾವು ಹೆಚ್ಚಾದಂತೆ ಶಬ್ದ ಜವಾವು ಹೆಚ್ಚಾದಂತೆ ತಾಪಮಾನ ಹೆಚ್ಚಾದಂತೆ ಗಾಳಿಯಲ್ಲಿ ಶಬ್ದ ಜವ ಹೆಚ್ಚಾದಂಥ ಗಾಳಿಯಲ್ಲಿ ತಾಪಮಾನ ಹೆಚ್ಚಾಗ್ತದೆ. ಶಬ್ದ ಅಡ್ಡ ಅಲೆ ಇಲ್ಲ. ಶಬ್ದ ಅಡ್ಡ ಅಲೆ ಇಲ್ಲ. ಬೆಳಕೋದು ಅಡ್ಡ ಅಲೆ, ಶಬ್ದ ಅಡ್ಡ ಅಲೆ ಇಲ್ಲ. ಪ್ರಸಾರಕ ಮಾಧ್ಯಮದ ಅವಶ್ಯಕತೆ. ಶಬ್ದ ಪ್ರಸಾರ ಆಗಬೇಕಂದ್ರೆ ಮಾಧ್ಯಮ ಅವಶ್ಯಕತೆ ಆದ. 20 ಹರ್ಟ್ಸ್ಗಿಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರುವ ಯಾಂತ್ರಿಕ ತರಂಗವನ್ನು ಶ್ರವಣದ ತರಂಗ ಎನ್ನುವರು. 20 ಹರ್ಟ್ಸ್ 1000ಗಿಂತ ಹೆಚ್ಚು ಆವೃತ್ತಿ ಹೊಂದಿರುವ ಯಾಂತ್ರಿಕ ತರಂಗವನ್ನು ಶ್ರವಣದ ತರಂಗ ಎಂದು ಕರೆಯುವರು. ಈಗೆಲ್ಲ ಬೆಳಕಂದ್ರೆ ಲೈಟ್ ಸಿದ್ಧಾಂತ ಮಂಡಿಸ್ಯಾರ. ಬೆಳಕು ಹ್ಯಾಂಗೆ ಬರ್ತತೆ ಸಿದ್ಧಾಂತ ಹ್ಯಾಂಗೆ ಮಾಡ್ಯಾರ. ಬೆಳಕು ಕಣ ಮುಖಾಂತರ ಹೇಳ್ತಾನೆ ಐಸಾಕ್ ನ್ಯೂಟನ್ ಹೇಳ್ತಾನೆ. ಬೆಳಕು ಕಣ ಮುಖಾಂತರ ಬರ್ತದೆ. ಬೆಳಕು ತರಂಗ ಮುಖಾಂತರ ಬರ್ತದೆ ಯಾರು ಹೇಳ್ತಾರೆ ಅಂದ್ರೆ ಕ್ರಿಶ್ಚಿಯನ್ ಹೈಗರ್ ಹೇಳ್ತಾರೆ. ಬೆಳಕು ವಿದ್ಯುತ್ ಕಾಂತಿ ತರಂಗ ಬರ್ತದೆ ಯಾರು ಹೇಳ್ತಾರೆ ಮ್ಯಾಕ್ಸ್ ವೆಲ್ಸ್ ಹೇಳ್ತಾರೆ. ಮ್ಯಾಕ್ಸ್ ಪ್ಲಾಂಟ್. ದ್ರವಸ್ಥಾನ ಪಲ್ಲಟ ಆರ್ಕಿಮಿಡಿಸ್ ಹೇಳ್ತಾನೆ. ಸಾಪೇಕ್ಷ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ. ಬೆಳಕು ಒಂದು ಶಕ್ತಿಯ ರೂಪ. ಶಬ್ದವೇ ಒಂದು ಶಕ್ತಿ, ಬೆಳಕು ಒಂದು ಶಕ್ತಿ ರೂಪ. ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕಿನ ಮೂಲಭೂತ ಪ್ರೋಟಾನ್. ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ms-1. ಬೆಳಕಿನ ಪ್ರತಿಫಲನ ನಿಯಮಗಳು. ಬೆಳಕಿನ ಪ್ರತಿಫಲನ. ಪ್ರತಿಫಲನ ಕೋನ ಒಂದೇ ಸಮಾನ. ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬಿಂದು ಸಮಾನವಾಗಿರುತ್ತದೆ. ಗುಲಾಬಿ ಕೆಂಪಾಗಿರಲು ಕಾರಣವು ಕೆಂಪು ಬಣ್ಣ ಪ್ರತಿಫಲಿಸುತ್ತದೆ. ಪ್ರಾಥಮಿಕ ಬಣ್ಣ ಕೆಂಪು, ಹಸಿರು, ನೀಲಿ GRB. ದ್ವಿತೀಯ ಬಣ್ಣ ಹಳದಿ, ಕಪ್ಪು, ನೈಲಾನ್, ಮೆಜೆಂಟಾ. ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್. ನೀರಿನಲ್ಲಿ ಕೊಳ ಮುರಿದಂತೆ ಕಾಣಿಸುವುದು. ನೀರಿನ ನಾಣ್ಯ ಬಿದ್ದಂತೆ ಕಾಣಿಸೋದು. ಮೀನು ಮಿಂಚುವಂತೆ ಕಾಣೋದು. ನಕ್ಷತ್ರ ಹೊಳೆಯುವಂತೆ ಕಾಣೋದು. ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನು ದೊಡ್ಡದಾಗಿ ಕಾಣುವುದು. ಬೆಳಕಿನ ಚದುರುವಿಕೆ. ಆಕಾಶ ಬಣ್ಣ ನೀಲಿಯಾಗಿ ಕಾಣುವುದು. ವಿಮಾನ ಪ್ರಯಾಣ ಸಮುದ್ರ ನೀಲಿಯಾಗಿ ಕಾಣುವುದು. ಸಿಗರೇಟ್ ಸೇದುವ ನಂತರ ನೀಲಿ ಬಣ್ಣ ಕಾಣುವುದು. ಬೆಳಕಿನ ಚದುರುವಿಕೆ ಅಲೆವು. ಸೂರ್ಯನ ಉದಯ ಮತ್ತು ಹಸ್ತದಲ್ಲಿ ಕೆಂಪಾಗಿ ಕಾಣಲು ಬೆಳಕಿನ ಚದುರುವಿಕೆ. ಆದರೆ ದೊಡ್ಡದಾಗಿ ಕಾಣೋದು ಬೆಳಕಿನ ವಕ್ರೀಭವನ. ಒಟ್ಟು ಆಂತರಿಕ ಪ್ರತಿಫಲನ. ಮರುಭೂಮಿಯಲ್ಲಿ ಮರೀಚುವಿಕೆ. ವಜ್ರ ಹೊಳೆಯುವುದು. ಬೈಕಿನ ರೇಡಿಯಮನ್ನು ಹೊಳೆಯುವುದು. ಆಪ್ಟಿಕಲ್ ಫೈಬರ್. ಬಿಸಿಲು ಕುದುರೆ. ದ್ಯುತಿತಂತು. ಇವೆಲ್ಲ ಆಪ್ಟಿಕಲ್ ಫೈಬರ್ಗಳು. ಬೆಳಕಿನ ವ್ಯತಿಕರಣ. ಹಸ್ತಕ್ಷೇಪ. ರಸ್ತೆಯಲ್ಲಿ ಬಿದ್ದ ಎಣ್ಣೆ ಕಾಣುವುದು. ಸೋಪಿನ ಗುಳ್ಳೆಗಳು ಕಾಣುವುದು. ಕಾಮನ ಬಿಲ್ಲು ಹೆಂಗೆ ಗೊತ್ತಾ? ಬೆಳಕಿನ ಚದುರುವಿಕೆ, ಬೆಳಕಿನ ವಿಭಜನೆ, ಬೆಳಕಿನ ವಕ್ರೀಭವನ. ಫಸ್ಟಿಗೆ ಚದುರುತ್ತದೆ, ಆಮೇಲೆ ವಿಭಜನೆ ಆಗ್ತದೆ, ಆಮೇಲೆ ವಕ್ರೀಭವನ ಆಗ್ತದೆ. ಸಮೀಪ ದೃಷ್ಟಿಯುವುದು ದೂರದೃಷ್ಟಿ. ಸಮೀಪ ದೂರ. ಸಮೀಪ ಅಂದ್ರೆ ಮುಂದೆ ಭಾಗ. ಮೀಕ ಮೂ ತರ್ಕೊಡುವ ಮೀ ಸಮೀಪ ಮುಂದೆ ರೆಟಿನಾದ ಮುಂದೆ. ದೂರ ತರ್ಕೊಡುವ ದೂರ ಹಿಂದೆ. ಇದು ಸಮೀಪ ಮೀ ಅದಲ್ಲ, ಮೀಕ ಬರ್ತದೆ. ಸಮೀಪ ಮುಂದೆ ರೆಟಿನಾ ಮುಂದೆ. ಮತ್ತು ಒಟ್ಟು ಬರ್ತಾವೆ. ಇಲ್ಲಿ ನೋಡು, ನಿಮ್ನ ಮಸೂರ ಸಮೀಪ ಇತ್ತಂದ್ರೆ ನಿಮ್ನ ಬಸರ, ಅದಕ್ಕೆ ಮುಂದೆ ಬೀಳ್ತದೆ. ಅದು ಮುಂದೆ ಭಾಗ ಪ್ರತಿಬಿಂಬ ನಿವಾರಿಸಲು ನಿಮ್ನ ಮಸರ. ಇದು ಒಟ್ಟು ಬರ್ಬೇಕಿಲ್ಲಿ. ಇಲ್ಲಿ ಬಂದದ, ಇಲ್ಲಿ ಬಂದದ. ಸಮೀಪ ದೃಷ್ಟಿ ಮುಂಭಾಗ ನಿಮ್ನ ಮಸರ. ಇಲ್ಲೆಲ್ಲ ಪೀನ ಮಸರ. ದೂರದೃಷ್ಟಿ ರೆಟಿನಾದ ಹಿಂಭಾಗ ಪೀನ ಮಸರ. ನಿಮ್ನ ದರ್ಪಣ, ಪೀನ ದರ್ಪಣ. ವಾಹನದ ಹೆಡ್ಲೈಟ್ ನಿಮ್ನ ದರ್ಪಣ. ವಾಹನ ಹೆಡ್ಲೈಟ್. ಟಾರ್ಚ್ಗಳು ದಂತವೈದ್ಯರಲ್ಲಿ. ಪೀನ ಮಸರ ಹಿಂಬದಿ ವಾಹನ ನೋಡಲು. ವಾಹನ ಹೆಡ್ಲೈಟ್ ಹಿಂಬದಿ ವಾಹನ ನೋಡಲು. ಕರಡಿ ಅದು ಪೀನ ಮಸರ. ಸಮತಲ ದರ್ಪಣ ಪೆರಿಸ್ಕೋಪಲ್ಲಿ. ಚಾರಿಯ ಅಂಗಡಿಯಲ್ಲಿ. ಸಮತಲ ದರ್ಪಣ ಪ್ರತಿಬಿಂಬ ಗಾತ್ರವು ವಸ್ತುವಿನ ಗಾತ್ರಷ್ಟೇ ಇರುತ್ತದೆ. ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಗಾತ್ರವು ವಸ್ತುವಿನ ಗಾತ್ರಷ್ಟೇ ಬರುತ್ತದೆ. ಮಿಥ್ಯ ಪ್ರತಿಬಿಂಬ ನಿಮ್ನ ದರ್ಪಣ, ಪೀನ ದರ್ಪಣ. ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ನಿಮ್ನ ದರ್ಪಣದಲ್ಲಿ. ಇಲ್ಲಿ ಮಿಥ್ಯ ಪ್ರತಿಬಿಂಬ.
ಕೆಳಗಾದ ದೊಡ್ಡದಾಗಿ ಪ್ರತಿಬಿಂಬಿಸುತ್ತದೆ. ಇಲ್ಲಿ ನಿಮ್ನ ದರ್ಪಣದಲ್ಲಿ ಇಲ್ಲಿ ನೇರ ಚಿಕ್ಕದಾಗಿ ಪ್ರತಿಬಿಂಬಿಸುತ್ತದೆ. ಇದು ಕೇಂದ್ರೀಕರಿಸುತ್ತದೆ, ಇದು ಕೇಂದ್ರೀಕರಿಸುತ್ತದೆ. ದರ್ಪಣ ನಡುವೆ ಕೋನ 60 ಡಿಗ್ರಿ ಇದ್ದಾಗ ಪ್ರತಿಬಿಂಬಗಳ ಸಂಖ್ಯೆ 5 ಇರುತ್ತದೆ. 360 ಡಿಗ್ರಿ ಮಾಡಿದ್ರೆ 5 ಬರ್ತದೆ. ದ್ರವದಲ್ಲಿ ಮುಳುಗಿದ ವಸ್ತುಗಳು ಗೋಚರಿಸುವುದಿಲ್ಲ. ಮಸೂರ ದ್ರವದ ವಕ್ರೀಭವನ ಸೂಚ್ಯಂಕ ಸಮ. ಸಂಪೂರ್ಣ ಪ್ರತಿಫಲನ ಆಗಬೇಕಾದರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಬೇಕು. ಪತನ ಕೋನ ಕಾಂತೀಯ ಕೋನಕ್ಕಿಂತ ಹೆಚ್ಚಾಗಿರಬೇಕು. ಕೆಂಪು ದೀಪದಲ್ಲಿ ಹಸಿರು ಎಲೆ ಹಾಕಿದಾಗ ಕಪ್ಪು ಬಣ್ಣ ಬರ್ತದೆ. ಕನ್ನಡಿ ಹಿಂಭಾಗದಲ್ಲಿ ಸಿಲ್ವರ್ ಲೇಪನಿ. ನೆರಳು ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದರಿಂದ ಉಂಟಾಗುತ್ತದೆ. ಸೂರ್ಯನ ಬೆಳಕು ಮರದ ಮೂಲಕ ಹಾದು ಹೋಗುವಾಗ ನೆಲದ ಮೇಲೆ ಆವೃತವಾದ ನೆರಳು ಮೂಡುತ್ತದೆ. ಬೆಳಕಿನ ವಿವರ್ತನೆಯಿಂದಾಗಿ ನೀಳಾತೀತ ಬೆಳಕಿನ ಆವರ್ತಕವು ನೋಡುವಾಗ ಬೆಳಕಿನ ವ್ಯಾಪ್ತಿಗಿಂತ ಮೇಲೊಂದು ದ್ರವದ ಸ್ಥಾನಪಲ್ಲಟ. ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಆರ್ಕಿಮಿಡೀಸ್ ಮಾಡ್ತಾನೆ. ವಸ್ತುಗಿಂತ ದೊಡ್ಡದಾಗಿ ವರ್ಚುವಲ್ ಮೆಸೇಜ್ ನಿಮ್ನ ದರ್ಪಣದಿಂದ ವಸ್ತುಗಿಂತ ದೊಡ್ಡದಾಗಿ ಕಾಣೋದು ನಿಮ್ನ ದರ್ಪಣದಿಂದ. ಬೆಳಕಿನ ವೇಗ ಹೆಚ್ಚು, ಕಡಿಮೆ ನೀರಿನಲ್ಲಿ. ಮೈಕ್ರೋಸ್ಕೋಪ್ ಯಾವ ಮಸೂರ? ದ್ವೀಪಿನ ಮಸೂರ. ನೀಲಿ ಬೆಳಕು ಹೆಚ್ಚು ಶಕ್ತಿ ಹೊಂದಿದೆ. ಬೆಳಕಿನ ವೇಗ 3x10⁸ m ಸೆಕೆಂಡ್. ವಿದ್ಯುತ್ಕಾಂತೀಯ ಅಲೆಗಳ ಹೆಚ್ಚು ಸಮಾನತೆ. ಬೆಳಕಿನ ಕಿರಣಗಳು. ಬೆಳಕಿನ ವರ್ಷ ಆಂತರಿಕ ಘಟನೆಯಿಂದ. ಕಾನ್ವೆಕ್ಸ್ ಕನ್ನಡಿ. ಪೀನ ಮಸೂರ. ಸಾಂದ್ರ ಮಾಧ್ಯಮದಿಂದ ಬೆಳಕು ವಿರಳ ಮಾಧ್ಯಮಕ್ಕೆ ಹೋದಂತೆ ಅದು ಸಾಮಾನ್ಯದಿಂದ ದೂರ ಭಾಗಿಸುತ್ತದೆ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋದರೆ ಅದು ಬೆಳಕು ಸಾಮಾನ್ಯದಿಂದ ದೂರ ಭಾಗಿಸುತ್ತದೆ. ವಸ್ತುಗಿಂತ ದೊಡ್ಡದಾಗಿ ನಿಮ್ನ ದರ್ಪಣ ಕಾಣಬಹುದು. ವಸ್ತುಗಿಂತ ದೊಡ್ಡದಾಗಿ ನಿಮ್ನ ದರ್ಪಣ. ಬೆಳಕಿನ ವರ್ಷ ದೂರದ ಅಳತೆ. ಬೆಳಕಿನ ಕಣಗಳು ಪ್ರೋಟಾನ್ ಕಣ ತರಂಗ ಸಮಾನವಾಗಿ ಹೊಂದಿದೆ. ಬೆಳಕಿನ ತರಂಗವನ್ನು ಏರಿಕೆ ಕ್ರಮದಲ್ಲಿ. ನೇರಳೆ, ಇಂಡಿಗೋ, ಹಳದಿ, ನೇರಳೆ. ಓಝೋನ್ ಖಾಲಿಯಾದರೆ ಭೂಮಿಯ ಮೇಲೆ ವಿಕಿರಣ ತರಂಗವು ಓಝೋನ್ ಖಾಲಿಯಾದರೆ 10m/7m. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಚಲಿಸಿದಾಗ ಅದರ ತರಂಗ ದೂರ ಮತ್ತು ವೇಗವು ಬದಲಾಗುತ್ತದೆ. ದಂತವೈದ್ಯರು ನಿಮ್ನ ದರ್ಪಣ. ಬೆಳಕಿನ ಬಣ್ಣ ಇದಕ್ಕೆ ಸಂಬಂಧಿಸಿದೆ. ಆವೃತ್ತಿಗೆ. ಬೆಳಕಿನ ತೀವ್ರತೆ ಲಕ್ಸ್ ಮೀಟರ್ದಿಂದ ಅಳತೆ.